ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜೋಯಿ ಸ್ಟಾರ್ಕ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಕ್ವಾಲಿಫಿಕೇಶನ್ ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ರಿಯಾ ರಿಪ್ಲಿ, ಕೈರಿ ಸೇನ್ ಹಾಗೆ ಜೋಯಿ ಸ್ಟಾರ್ಕ್ ಅವರ ನಡುವೆ ಒಂದು ಮ್ಯಾಚ್ ಆಗ್ತಾ ಇರುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಒಂದು ಸ್ಪಾಟ್ ಅಲ್ಲಿ ನಮ್ಮ ಜೋಯಿ ಸ್ಟಾರ್ಕ್ ಅವರ ಕಾಲಿಗೆ ಇಂಜುರಿ ಆಗುತ್ತೆ. ಅಂಡ್ ಈಗ ಅವರು ಯಾವಾಗ ನಮಗೆ ಮತ್ತೊಮ್ಮೆ ನೋಡೋದಕ್ಕೆ ಸಿಗ್ತಾರೆ ಅಂತ ಮಾತಾಡೋದಾದ್ರೆ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ಜೋಯಿ ಸ್ಟಾರ್ಕ್ ಅವರು ಈ ವರ್ಷದ ರಸಲ್ ಮೇನಿಯನ್ನು ಕೂಡ ಮಿಸ್ ಮಾಡ್ಕೋತಾರಂತೆ. ಸಾರಿ, ಈ ವರ್ಷ ಅಂತ ಹೇಳ್ತಾ ಇದ್ದೀನಿ, 2026ರ ರಸಲ್ ಮೇನಿಯಾ 42 ಕೂಡ ಮಿಸ್ ಮಾಡ್ಕೋಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಕಾದ್ ನೋಡ್ಬೇಕು ಗೈಸ್, ಗೊತ್ತಿಲ್ಲ. ಈಗ ರೀಸೆಂಟ್ ಆಗಿ ಸಿಕ್ಕಾಪಟ್ಟೆ ಇಂಜುರೀಸ್ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇಂಜುರೀಸ್ಗಳಿಂದ ತುಂಬಾ ಬಿಗ್ ನೇಮ್ಸ್ಗಳು ಕೂಡ ಕಂಪನಿಯಿಂದ ಹೊರಗಡೆ ಇದ್ದಾರೆ. ಆದ್ರೂ ಕೂಡ ಡಬ್ಲ್ಯೂ ಅವರು ಕೆಲವೊಂದಷ್ಟು ಜನಕ್ಕೆ ಲೀವ್ಸ್ಗಳನ್ನ ಕೊಡ್ತಾನೆ ಇದ್ದಾರೆ. ಅಂಡ್ ಜೋಯಿ ಸ್ಟಾರ್ಕ್ ಅವರು ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ರಸಲ್ ಮೇನಿಯಾದಲ್ಲೂ ಕೂಡ ನೋಡೋದಕ್ಕೆ ಸಿಗೋದಿಲ್ವಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸೆತ್ ರಾಲಿನ್ಸ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ ಅವರು ಸಿಎಂ ಪಂಕ್ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಪಂಕ್ ಒಳ್ಳೆಯವನಲ್ಲ ಅಂಡ್ ಈ ಒಂದು ಇಂಡಸ್ಟ್ರಿಗೆ ಪಂಕ್ ಬರಬಾರ್ದಾಗಿತ್ತು ಅಂಡ್ ತುಂಬಾನೇ ಕೆಟ್ಟವನು ಅವನು. ನಾನು ಅವನನ್ನ ರಸಲ್ ಮೇನಿಯಾ 41ನ ಮೈನ್ ಇವೆಂಟ್ ಅಲ್ಲಿ ಸೋಲ್ಸಿ ಅವನ ಕತೆನ ಮುಗಿಸಿದೀನಿ. ಅಂಡ್ ಮತ್ತೊಮ್ಮೆ ಅವನು ನನ್ನ ದಾರಿಗೆ ಅಡ್ಡ ಬರೋದು ನನಗೆ ಇಷ್ಟ ಇಲ್ಲ. ಅಂಡ್ ನನ್ನ ಕಾಂಟ್ರಾಕ್ಟ್ ಜಾಗಕ್ಕೆ ಅವನು ಬರೋದು ಇಷ್ಟ ಇಲ್ಲ. ಅದಕ್ಕೋಸ್ಕರ ಮನಿ ಇನ್ ದ ಬ್ಯಾಂಕ್ ಅಲ್ಲೂ ಕೂಡ ಅವನು ಇಲ್ಲದೆ ಇರೋಂಗೆ ಮಾಡಿದ್ದೀನಿ. ನಾನು ಪಂಕ್ ವಿರುದ್ಧ ಡೀಲ್ ಮಾಡಿ ಆಗಿದೆ ಅಂಡ್ ಅವನನ್ನ ನಾನು ನನ್ನ ತಲೆಯಿಂದ ಕಂಪ್ಲೀಟ್ ಆಗಿ ತೆಗೆದಾಕಿದ್ದೀನಿ. ಬರೀ ತಲೆಯಿಂದ ಮಾತ್ರ ತೆಗೆದಾಕಿಲ್ಲ, ಬದಲಿಗೆ ಕಂಪನಿಯಿಂದನೂ ಕೂಡ ಅವನು ಹೋಗ್ಬೇಕು ಅನ್ನೋದು ನನ್ನ ಆಶಯ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಸೆತ್ ರೋಲೆನ್ಸ್ ಅವರು ಸಿಎಂ ಪಂಕ್ ಅವ್ರನ್ನ ಎಷ್ಟೇ ತಲೆಯಿಂದ ತೆಗೆದ್ರು ಕೂಡ ಸಿಎಂ ಪಂಕ್ ಮಾತ್ರ ಸೆತ್ ರೋಲೆನ್ಸ್ ಅವ್ರನ್ನ ಬಿಡೋದಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮನಿ ಇನ್ ದ ಬ್ಯಾಂಕ್ ನ ವಿನ್ನರ್ಸ್ ಗಳ ಬಗ್ಗೆ. ಇಂಟರ್ನೆಟ್ ಅಲ್ಲಿ ಈ ಒಂದು ಅಪ್ಡೇಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮೆನ್ಸ್ ಹಾಗೆ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಈಗಾಗಲೇ ಲೀಕ್ ಆಗಿದೆ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಅಲ್ಲಿ ರಿಯಾ ರಿಪ್ಲಿ ಹಾಗೆ ನಯೋಮಿ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಗೆಲ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಮನಿ ಇನ್ ದ ಬ್ಯಾಂಕ್ ನ ಮೆನ್ಸ್ ಲ್ಯಾಡರ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಸೆತ್ ರೋಲಿನ್ಸ್ ಅಥವಾ ಸೋಲೋ ಸಿಕಾವಾ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ನ ಗೆಲ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ವಿಮೆನ್ಸ್ ಅಲ್ಲಿ ರಿಯಾ ರಿಪ್ಲಿ ಅಂಡ್ ನಯೋಮಿ, ಮೆನ್ಸ್ ಅಲ್ಲಿ ಸೆತ್ ರೋಲಿನ್ಸ್ ಹಾಗೆ ಸೋಲೋ ಸಿಕಾವಾ. ನಿಮ್ಗೆ ಅನ್ಸುತ್ತೆ ಗಾಯ್ಸ್, ಈ 4 ಜನರಲ್ಲೇ ಯಾರಾದ್ರೂ ಒಬ್ರು ಮಿಸ್ಟರ್ ಮನಿ ಇನ್ ದ ಬ್ಯಾಂಕ್ ಹಾಗೆ ಮಿಸ್ ಮನಿ ಇನ್ ದ ಬ್ಯಾಂಕ್ ಆಗ್ತಾರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಿಜವಾಗ್ಲೂ ಗೈಸ್, ನಾಳೆ ಸ್ಮ್ಯಾಕ್ ಡೌನ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಾಳೆ ಸ್ಮ್ಯಾಕ್ ಡೌನ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ನಾಳೆ ಸ್ಮ್ಯಾಕ್ ಡೌನ್ ಗೋ ಹೋಮ್ ಎಡಿಷನ್ ಫಾರ್ ಮನಿ ಇನ್ ದ ಬ್ಯಾಂಕ್ ಆಗಿರೋದ್ರಿಂದನೂ ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಮೊದಲನೇದಾಗಿ ನಮಗೆ ಅಲಿಸ್ಟರ್ ಬ್ಲಾಕ್ ಹಾಗೆ LA ನೈಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೊಂದು 6 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ರಿಯಾ ರಿಪ್ಲಿ, ಅಲೆಕ್ಸಾ ಬ್ಲೇಸ್ ಅಂಡ್ ಸ್ಟೆಫನಿ ವಕ್ಯಾರ್ ವರ್ಸಸ್ ಜೂಲಿಯಾ ರಾಕ್ಸಿನಿ ಪ್ರೀಸ್ ಹಾಗೆ ನಯೋಮಿ ಅವರ ನಡುವೆ ಒಂದು 6 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ ಗೈಸ್, ಆಲ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ನ ಕಾಂಪಿಟೇಟರ್ಸ್ ಗಳು ಕೂಡ ಶೋ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಅಂಡ್ ಇವರ ನಡುವೆ ಒಂದು ಐಕಾನಿಕ್ ಲ್ಯಾಡರ್ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಆಂಡ್ರಾದೆ, ಎಲ್ ಗ್ರಾಂಡೆ ಅಮೆರಿಕಾನೋ, ಸೋಲೋ ಸಿಕೋವಾ, ಪೆಂಟಾ, LA ನೈಟ್ ಅಂಡ್ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಇರ್ತಾರೆ. ಅಂಡ್ ಇವರ ನಡುವೆ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಸೊ ಲ್ಯಾಡರ್ ಸೆಗ್ಮೆಂಟ್ ನ ನಮ್ಮ ಡಬ್ಲ್ಯೂ ಅವರು ವಾಪಸ್ ತಗೊಂಡು ಬರ್ತಾ ಇದ್ದಾರೆ ಅಂತ ಅನ್ಕೋತೀನಿ. ವರ್ಷಗಳ ಹಿಂದೆ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು, ಬಿಫೋರ್ ಮನಿ ಇನ್ ದ ಬ್ಯಾಂಕ್ ಎಲ್ಲಾ ಕಾಂಪಿಟೇಟರ್ಸ್ ಗಳು ಕೂಡ ಲ್ಯಾಡರ್ ಮೇಲ್ಗಡೆ ಹತ್ತಿ ಒಂದು ಅದ್ಭುತವಾದ ಪ್ರೋಮೋ ಬ್ಯಾಟಲ್ ನ ನಡೆಸೋರು. ಅಂಡ್ ಫೈನಲ್ ಆಗಿ ಯಾರೋ ಒಬ್ಬ ಸೂಪರ್ ಸ್ಟಾರು ಮನಿ ಇನ್ ದ ಬ್ಯಾಂಕ್ ನ ಕಿತ್ಕೊಳ್ಳೋನು. ಅಫ್ಕೋರ್ಸ್ ಕಿತ್ಕೊಳ್ಳೋನು ಯಾವತ್ತೂ ಕೂಡ ಗೆದ್ದಿಲ್ಲ. ಅದೇ ರೀತಿ ನೋಡಬೇಕು ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಯಾರು ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅಂತ. ಏನೇ ಆಗ್ಲಿ, ಈ ಒಂದು ಸೆಗ್ಮೆಂಟ್ ನ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಇಷ್ಟೇ ಅಲ್ಲ ಗೈಸ್, ನಾಳೆ ಸ್ಮ್ಯಾಕ್ ಡೌನ್ ನ ಮೈನ್ ಹೈಲೈಟ್ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಜಾನ್ ಸೀನಾ ಅಂಡ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಜೇ ವುಸೋ, ಲೋಗನ್ ಪೌಲ್ ಹಾಗೆ ಕೋಡಿ ರೋಡ್ಸ್. ಈ 4 ಜನರು ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ ಇರ್ತಾರೆ. ಅಂಡ್ ಬಿಫೋರ್ ಮನಿ ಇನ್ ದ ಬ್ಯಾಂಕ್ ಇವರ ನಡುವೆ ಒಂದು ಫೈನಲ್ ಫೇಸ್ ಆಫ್ ಸೆಗ್ಮೆಂಟ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ನೋಡ್ತಾ ಇದ್ರೆ ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.